ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು SNQ ಕೋಟಾ ಸೀಟು ಯಾಕೆ ಅಲಾಟ್ ಆಗಿಲ್ಲ ಅಂತ ಬಹಳಷ್ಟು ಕೇಳ್ತಾ ಇದ್ರು. ಅದಕ್ಕೆ ಈ ಒಂದು ರಿಯಲ್ ಎಕ್ಸಾಂಪಲ್ ಜೊತೆಗೆ ನಿಮಗೆ ಅದರ ಬಗ್ಗೆ ಹೇಳಬೇಕು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಒಂದು ಟ್ರಿಕ್ ಅಂತ ಹೇಳ್ಬೋದು ಅದನ್ನು. ಆ ರೀತಿ ಆ ಟ್ರಿಕ್ ಮಾಡಿದರೆ ಕೂಡ ನಿಮಗೆ SNQ ಕೋಟಾ ಸಿಗುವ ಸಂಭವ ಜಾಸ್ತಿ ಇದೆ. ಯಾವ ರೀತಿ? ಈ ಒಂದು ನೋಡಿ, ಇದು ನಿನ್ನೆ ಒಂದು ಅಲಾಟ್ ಆದಂಥ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು. ಈ ಬಹಳಷ್ಟು ಜನರು ಏನು ಕೇಳ್ತಾ ಇದ್ರಿ ಅಂದರೆ, SNQ ಅಂತ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಎಲ್ಲಿ ತೋರಿಸುತ್ತೆ, ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ತೋರಿಸುತ್ತೋ ಇಲ್ವೋ? ಬಹಳಷ್ಟು ಜನರ ಪ್ರಶ್ನೆ ಏನಂದರೆ, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಇಲ್ಲೇನು SNQ ಕೋಟಾ ಅಂತ ತೋರಿಸೋದಿಲ್ಲ ಅಂತ. ಆದರೆ SNQ ಕೋಟಾ ಅನ್ನೋದು ನಿಮಗೆ ಅಲಾಟ್ ಆಗಿದ್ದರೆ ಮಾರ್ಕ್ ರೌಂಡ್ನಲ್ಲಿ ಕೂಡ ತೋರಿಸುತ್ತೆ. ಅದನ್ನು ನೀವಿಲ್ಲಿ ನೋಡಬಹುದು. ಇಲ್ಲಿ ಕ್ಯಾಟಗರಿ ಅಲಾಟೆಡ್, ಅದು ಕ್ಯಾಟಗರಿ ಅಲ್ಲ ಕೋಟಾ ಅಂತೂ ಒಬ್ರು ಇದನ್ನು ಮಾಡ್ತಾ ಇದ್ರು. ಇದು ಕ್ಯಾಟಗರಿ ಅಲಾಟೆಡ್ ಅಂತಾನೆ ತೋರಿಸುತ್ತೆ. ನಿಮ್ದು ಯಾವುದೇ ಕ್ಯಾಟಗರಿ ಇರಲಿ, ಇಲ್ಲಿ SNQ ಅಂಡರ್ ಅಲಾಟೆಡ್ ಆಗಿದೆ ಅನ್ನೋದು ಇಲ್ಲಿ ಅದು ಈ ರೀತಿ ತೋರಿಸುತ್ತೆ. ನೋಡಿ, SNQ ಅಲಾಟೆಡ್ ಅಂಡರ್ ಅಲಾಟ್ ಆಗಿದೆ. ಇವ್ರಿಗೆ ಎಷ್ಟನೇ ಆಪ್ಷನ್ ಅಲಾಟ್ ಆಗಿದೆ? 21st ಆಪ್ಷನ್ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಇಲ್ಲಿ ನೋಡ್ಬೋದು ನೀವು. 21st ಆಪ್ಷನ್ ಅವರಿಗೆ ಅಲಾಟ್ ಆಗಿದೆ. ಯಾವ ಕೋರ್ಸ್ ಅಲಾಟ್ ಆಗಿದೆ? ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸು ಅಲಾಟ್ ಆಗಿದೆ. ಎಲ್ಲಿ? SDM ಕಾಲೇಜ್, ಧಾರವಾಡದ SDM ಕಾಲೇಜಲ್ಲಿ ಅಲಾಟ್ ಆಗಿದೆ. ಇಲ್ಲಿ ನಾನು ಒಂದು ಪ್ರೈವಸಿ ಸಲುವಾಗಿ ಅವರ ಒಂದು CET ನಂಬರ್ ಆಯಿತು, ನೇಮ್ ಆಯಿತು, ಕ್ಯಾಟಗರಿ ತೋರಿಸ್ತಾ ಇದ್ದೀನಿ. 3B ಜನರಲ್ ಕ್ಯಾಟಗರಿಗೆ ಅಲಾಟ್ ಆಗಿದೆ. ರ್ಯಾಂಕ್ ಎಷ್ಟು ಅನ್ನೋದನ್ನ ರಿಯಲ್ ರ್ಯಾಂಕ್ ಹೇಳೋದು ಬೇಡ ಅಂತ ವಿದ್ಯಾರ್ಥಿ ಹೇಳಿದ್ರಿಂದ ಇಲ್ಲಿ ಎಕ್ಸಾಕ್ಟ್ ರ್ಯಾಂಕ್ ಹೇಳ್ತಾ ಇಲ್ಲ. ಆದರೆ ಅವರ ರ್ಯಾಂಕು ಏನಿತ್ತು ಅಂತಂದರೆ ಅರೌಂಡ್ 21,000 ಅವರ ರ್ಯಾಂಕ್ ಇತ್ತು. ಅವ್ರಿಗೆ ಯಾಕೆ ಇದು SNQ ಅಲಾಟ್ ಆಗಿದೆ ಅನ್ನೋದನ್ನ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಅವರು SDM ಕಾಲೇಜಲ್ಲಿ ಹಾಕೊಂಡಿದ್ದಾರೆ. ಏನು ಹಾಕೊಂಡಿದ್ದಾರೆ ನೋಡಿ, ಅವರು ಬೆಂಗಳೂರು ಅದು ಕಾಲೇಜಲ್ಲಿ ಅವರಿಗೆ ಸಾಕಷ್ಟು ಸೀಟುಗಳು ಸಿಗೋ ಸಾಧ್ಯತೆ ಇದ್ದರೂ ಕೂಡ SDMನಲ್ಲಿ ಹಾಕಿದ್ರು. ಅವ್ರಿಗೆ AIML 16,750ಗೆ ಕ್ಲೋಸ್ ಆಯಿತು. 16,750ಗೆ AIML ಕ್ಲೋಸ್ ಆಯಿತು. SDMನಲ್ಲಿ 15,409ಗೆ CS ಕ್ಲೋಸ್ ಆಯಿತು. ಆಮೇಲೆ 20,188ಗೆ ISC ಕ್ಲೋಸ್ ಆಗಿದೆ. ಇವೆಲ್ಲ ಯಾಕೆ ಹೇಳ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಆಮೇಲೆ ENC 20,516ಗೆ ENC ಕ್ಲೋಸ್ ಆಗಿದೆ. ಅಂದರೆ ಸ್ವಲ್ಪದರಲ್ಲೇ ಅವ್ರಿಗೇನಾಯಿತು, ಅವರ ರ್ಯಾಂಕು 21,000 ಆಗಿದ್ದರಿಂದ, ಅಂದರೆ ಅದರ ಆಸ್ಪಾಸ್ನಲ್ಲಿದೆ, ಎಕ್ಸಾಕ್ಟ್ ಇದನ್ನು ನಾನು ಹೇಳ್ತಾ ಇಲ್ಲ, 21,000 ಆಗಿರೋದ್ರಿಂದ ಸ್ವಲ್ಪದರಲ್ಲಿ ಅವರಿಗೆ ಎಲ್ಲ AIML, CSC, ISC, ENC ಎಲ್ಲ ಮಿಸ್ ಆಗಿಬಿಡ್ತು. ಅವರು ಏನು ಮಾಡಿದ್ರು, EEE ಹಾಕೊಂಡಿದ್ರು, ಎಲೆಕ್ಟ್ರಿಕಲ್ ಕೂಡ ಅಲ್ಲಿ ಹಾಕೊಂಡಿದ್ರು SDMನಲ್ಲಿ. ಅವರಿಗೆ ಎಲೆಕ್ಟ್ರಿಕಲ್ ಅಲಾಟ್ ಆದಾಗ ಈ ರೀತಿ SNQ ಅಲಾಟ್ ಆಗಿದೆ. ನೋಡಿ, ಎಲೆಕ್ಟ್ರಿಕಲ್ ಕಟ್ ಆಫ್ ಏನಿದೆ ಅಲ್ಲಿ 31,107, ಅಂದರೆ ಇವರ ರ್ಯಾಂಕ್ ಇರೋದು 21,000. ಎಲೆಕ್ಟ್ರಿಕಲ್ ಕಟ್ ಆಫ್ ಎಷ್ಟಿದೆ? 31,107. ಅಂದಮೇಲೆ ಇವರ ಒಂದು ರ್ಯಾಂಕ್ ಇರೋರು ಯಾರು ಅಲ್ಲಿ SDMನಲ್ಲಿ ಎಲೆಕ್ಟ್ರಿಕಲ್ ಅನ್ನು ಹಾಕೊಂಡಿಲ್ಲ. ಅಂದರೆ ನಮ್ಗೆ ಇದು ಏನನ್ನು ತೋರಿಸುತ್ತೆ ಅಂದರೆ, ನೀವು ನಿಮ್ಮ ರ್ಯಾಂಕ್ಗಿಂತ ನೋಡಿ, ನೀವು ನಿಮ್ಮ ರ್ಯಾಂಕ್ಗಿಂತ ತುಂಬ ಲೋವರ್ ಕಟ್ ಆಫ್ ಅಂತೀರೋ, ಹೆಚ್ಚಿನ ಕಟ್ ಆಫ್ ಅಂತೀರೋ, ಏನಂತೀರಿ? ಅಂದರೆ ದೂರ ಇರುವಂಥ ಕಟ್ ಆಫ್. ದೂರ ಅಂದರೆ ಸರಿ ಅನಿಸುತ್ತೆ ನನಗೆ. ಈಗ ನಿಮ್ಮ ರ್ಯಾಂಕು 21,000 ಇದ್ದಾಗ ನೀವು ಯಾವುದೋ ಒಂದು 31,000 ಕಟ್ ಆಫ್ ಇರುವಂಥ, ಅಂದರೆ ದೂರ ಇರುವಂಥ ಎಲೆಕ್ಟ್ರಿಕ್ಕು ಅಥವಾ ಕಾಲೇಜು, ಈಗ ನಿಮ್ಮ ರ್ಯಾಂಕು 21,000 ಇದೆ, ನೀವು 40,000 ರ್ಯಾಂಕ್ ಇರುವಂಥ ಕಾಲೇಜಿಗೆ ಹಾಕೋತೀರಿ ಅಂತ ತಿಳ್ಕೊಳ್ಳಿ. ಅಂದರೆ ಯಾರು ಅಂಥ ಕಾಲೇಜಿಗೆ ಹಾಕೊಳ್ಳೋದಿಲ್ಲ, ಎಲ್ಲರೂ ತಮ್ಮ ರ್ಯಾಂಕ್ಗಿಂತ ಒಳ್ಳೆ ಕಾಲೇಜಿಗೆ ಹೋಗಬೇಕು ಅಂತಾರೆ. ಅವಾಗ ಏನಾಗ್ತದೆ, ನೀವೇ ಮೊದಲಿಗೆ ಇರ್ತೀರ. ಫಸ್ಟ್ಗೆ ಒಂದು ಏನು ಚೆಕ್ ಆಗೋದೇ SNQ ಸೀಟು. ಯಾವಾಗ ನಿಮ್ಮ ರ್ಯಾಂಕ್ಗಿಂತ ನೀವು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದು ಕಡಿಮೆ ಇರುತ್ತೆ, ಆವಾಗ ನಿಮಗೆ SNQ ಕೋಟಾ ಅಲಾಟ್ ಆಗುತ್ತೆ. ಅಂದರೆ ಇಲ್ಲಿ ಏನು ಟ್ರಿಕ್ಕು ಅಂತಂದರೆ, ನೀವು ಹಿಂದಿನ ವರ್ಷದ ಕಟ್ ಆಫ್ ಆಯಿತು, ಈಗ ಮಾರ್ಕ್ ರೌಂಡ್ ಕಟ್ ಆಫ್ ಆಯಿತು ನೋಡಿ, ಮಾರ್ಕ್ ರೌಂಡ್ನಲ್ಲೇ ಅಲಾಟ್ ಆಗಬೇಕಾ, ಮುಂದಿನ ರೌಂಡ್ನಲ್ಲಿ ಅಲಾಟ್ ಆಗೋದಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಮುಂದಿನ ರೌಂಡ್ನಲ್ಲೂ ಕೂಡ ನಿಮಗೆ, ಯಾವುದೇ ರೌಂಡ್ನಲ್ಲೂ ಕೂಡ ನಿಮಗೆ SNQ ಅಲಾಟ್ ಆಗೋ ಚಾನ್ಸ್ ಇರುತ್ತೆ. ಪ್ರತಿ ರೌಂಡ್ನಲ್ಲೂ ಕೂಡ SNQ ಅನ್ನು ಅಲಾಟ್ ಮಾಡ್ತಾರೆ ಸೀಟನ್ನು. ಆದರೆ ಯಾರಿಗೆ ಅಲಾಟ್ ಆಗುತ್ತೆ, ಇಲ್ಲಿ ಟ್ರಿಕ್ ಏನು ಅಂತಂದರೆ, ನೀವು ನಿಮ್ಮ ರ್ಯಾಂಕ್ಗಿಂತ ಒಂದು ಕೆಳಗಡೆ ಇರುವಂಥ ಕಾಲೇಜನ್ನಾಗಲಿ ಕೋರ್ಸನ್ನಾಗಲಿ ಹಾಕ್ಕೊಂಡ್ರೆ ನಿಮಗೆ SNQ ಅಲಾಟ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. 80 to 90% ಅಂತ ಹೇಳ್ಬೋದು. ಈಗ ನಿಮ್ಮ ರ್ಯಾಂಕು 40,000 ಇದೆ, ನೀವು 60,000ಗೆ ಸಿಗುವಂಥ ಕಾಲೇಜನ್ನು ಹಾಕೋತೀರಿ. ನಿಮ್ಮ ರ್ಯಾಂಕು 10,000 ಇದೆ, ನೀವು
20,000ಗೆ ಸಿಗುವಂಥ ಕಾಲೇಜನ್ನು ಹಾಕೋತೀರಿ ಅಥವಾ ಬ್ರ್ಯಾಂಚನ್ನು ಹಾಕೋತೀರಿ. ಅವಾಗ ನೀವು ಏನಾಗ್ತದೆ, ಮೊದಲಿಗರಾಗಿರ್ತಾರ ನೀವೇ ಆ ಥರ ಒಂದು ಕೋರ್ಸು ಅಥವಾ ಕಾಲೇಜನ್ನು ಹಾಕಿಕೊಂಡವರಲ್ಲಿ ಫಸ್ಟ್ ನೀವೇ ಇರ್ತೀರ. ಆಗ ನಿಮಗೆ ಏನಾಗುತ್ತೆ, ಸಲೀಸಾಗಿ ಈ ಒಂದು SNQ ಕೋಟಾ ಸೀಟು ಅಲಾಟ್ ಆಗುತ್ತೆ. ಆಗ ಕೆಟಗರಿ ಅಲಾಟೆಡ್ ಅಂದರೆ SNQ ಅಂತ ಬರುತ್ತೆ. ನೀವು ಯಾವುದಾದ್ರನ್ನು ಸ್ಯಾಕ್ರಿಫೈಸ್ ಮಾಡಿದಾಗಲೇ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ. ಯಾರು ತುಂಬ ಫೈನಾನ್ಸಿಯಲಿ ಇದಿದ್ದೀರಾ ಅವರು ಈ ರೀತಿ ವಿಚಾರ ಮಾಡಿ ಈ ಸೀಟುಗಳನ್ನು ಪಡೆಯಬಹುದು. ಅಂದರೆ ನಿಮ್ಮ ರ್ಯಾಂಕ್ಗಿಂತ ಒಂದು ಸ್ವಲ್ಪ ದೂರ ಇರುವಂಥ ಬ್ರ್ಯಾಂಚನ್ನಾಗಲಿ ಅಥವಾ ಕಾಲೇಜನ್ನಾಗಲಿ ನೀವು ಚೂಸ್ ಮಾಡಿದರೆ ನಿಮಗೆ SNQ ಅಲಾಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಬೇಕಾಯ್ತು. ಮತ್ತು ಪ್ರತಿ ರೌಂಡ್ನಲ್ಲೂ ಈ ರೀತಿ ನಿಮಗೆ ಕೆಟಗರಿ ಅಲಾಟೆಡ್ನಲ್ಲಿ SNQ ಏನಾದರೂ ಅಲಾಟ್ ಆದರೆ ಈ ರೀತಿ ತೋರಿಸುತ್ತೆ. ಇಲ್ಲಾದರೆ ಅದು ನಿಮಗೆ SNQ ಅಂಡರ್ ಅಲಾಟ್ ಆಗಿಲ್ಲ ಅಂತ ನೀವು ತಿಳ್ಕೋಬೇಕು. ಈಗ ಇವ್ರಿಗೆ ಒಂದು ವೇಳೆ ಅಲಾಟ್ ಆಗಿರಲಿಲ್ಲ ಅಂದರೆ ಏನಿರ್ತಿತ್ತು, 3B ಜನರಲ್ ಈ ರೀತಿ ಬರ್ತಾ ಇತ್ತು, SNQ ಅಂತ ಬರ್ತಿರ್ಲಿಲ್ಲ. ಈಗ ನೋಡಿ, ನಿಮ್ಮ ಕೆಟಗರಿ ಒಂದಿದ್ದು ಒಂದು ವೇಳೆ ನಿಮಗೆ ಜನರಲ್ ಮೆರಿಟ್, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮ್ದು ಯಾವುದೇ ಕೆಟಗರಿ ಇದ್ರೂ ಕೂಡ ನಿಮಗೆ ಜನರಲ್ ಮೆರಿಟ್ನಲ್ಲೂ ಕೂಡ ಒಂದು ಅಲಾಟ್ ಆಗೋ ಸಾಧ್ಯತೆ ಇರುತ್ತೆ. ಇದ್ರ SNQ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.